ನಮ್ಮ ಭಾಗದಲ್ಲಿ ಕಲ್ಪವೃಕ್ಷ ಒಂದು ಕಡೆ, ಕಾಮಧೇನು ನಂಬಿ ರೈತರು ಜೀವನವನ್ನು ನಡೆಸ್ತಿದ್ದಾರೆ. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಒಂದು ಕಡೆ ತೆಂಗು, ಬಹುಶಃ ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ನ ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ ಅಡಿಕೆ ಬೆಳೆಗಾರರ ಸಂಕಷ್ಟಕ್ಕನುಗುಣವಾಗಿ ಅದೇನು ರೋಗ ರುಜಿನಗಳಿಂದ ಇವತ್ತು ಗಿಡಗಳು ಹೋಗ್ತಾ ಇರುವಂಥ ಹಿನ್ನೆಲೆಯಲ್ಲಿ 62 ಕೋಟಿ ರೂಪಾಯಿ ಹಣವನ್ನು ಕಾಯ್ದಿರಿಸಿದ್ದಾರೆ ಮಾನ್ಯ ಸಭಾಧ್ಯಕ್ಷೆ. ಆದರೆ ತೆಂಗಿಗೆ ಏನು ಕಪ್ಪು ತಲೆ ಹುಳು, ವಿವಿಧ ಬಾಧೆಗಳಿಂದ ಇವತ್ತು ತೆಂಗು ಹಾಳಾಗ್ತಿರುವಂತಹ ಹಿನ್ನೆಲೆಯಲ್ಲಿ ಸಮೀಕ್ಷೆ ನಡೆಸ್ತೀವಿ ಅನ್ನೋದನ್ನ ಮಾತ್ರ ತಿಳಿಸಿದ್ದಾರೆ ಮಾನ್ಯ ಸಭಾಧ್ಯಕ್ಷೆ. ಅದಕ್ಕೆ ಅನುದಾನವನ್ನು ನಿಗದಿ ಮಾಡಿಲ್ಲ. ಯಾಕೆಂದ್ರೆ ಕಾಲಿಂಗ್ ಅಟೆನ್ಷನ್ ಅಲ್ಲೂ ಕೂಡ ಕೆಲವರು ಮಾತಾಡಿದ್ರು. ಆದರೆ ಇಲ್ಲಿ ಬಹುಮುಖ್ಯವಾಗಿ ಏನಾಗಿದೆ ಮಾನ್ಯ ಸಭಾಧ್ಯಕ್ಷೆ, 50% ಈಲ್ಡಿಂಗ್ ಕಡಿಮೆ ಆಗಿದೆ ಮಾನ್ಯ ಸಭಾಧ್ಯಕ್ಷೆ. 4-6 ರೋಗಗಳಿಂದ ಇವತ್ತು ತೆಂಗು ತುಂಬಾ ಕಷ್ಟವನ್ನು ಅನುಭವಿಸಿ ಬೆಳೆಗಾರರು ಸಂಕಷ್ಟದ ಹಾದಿಗಿಳಿಯುವಂಥ ಸನ್ನಿವೇಶ ಆಗಿದೆ. ಈ ಒಂದು ಬಜೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರವನ್ನು ನೀಡುವಂಥ ಸಂದರ್ಭದಲ್ಲಿ 100 ಕೋಟಿ ಅನುದಾನವನ್ನು ನೀಡಿ ಆ ರೋಗ ರುಜಿನಗಳನ್ನು ಒಂದು ತಿಳಿಗೊಳಿಸುವಂಥ ನಿಟ್ಟಿನಲ್ಲಿ ಕ್ರಮವನ್ನು ತೆಗೆದುಕೋಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಮೂಲಕ ನಾನು ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತೀನಿ ಮಾನ್ಯ ಸಭಾಧ್ಯಕ್ಷೆ.